ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ತೋರಿಸೋ ಪ್ರಾಪರ್ಟಿ 30-40ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಈ ಪ್ರಾಪರ್ಟಿಲಿ ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಈ ಪ್ರಾಪರ್ಟಿಯಿಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ ಗೆ ಬರೀ 1.3 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಅದ್ರ ಜೊತೆಗೆ 2 ಕಿಲೋಮೀಟರ್ ದೂರದಲ್ಲಿ ಕೆಂಗೇರಿ ಟರ್ಮಿನಲ್ ಮೆಟ್ರೋ ಕೂಡ ಇದೆ. ಈ ಸರೌಂಡಿಂಗ್ ಅಲ್ಲಿ ನಮಗೆ ಬಿಜೆಎಸ್ ಕಾಲೇಜು ಮತ್ತೆ ಗ್ಲೋಬಲ್ ಟೆಕ್ ವಿಲೇಜ್, ಕೆಂಗೇರಿ ಮೆಟ್ರೋ ಸ್ಟೇಷನ್, ಕೆಂಗೇರಿ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಜೊತೆಗೆ ಉತ್ರಳ್ಳಿ ಮೈಂಡೆಡ್ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ರೋಡ್ ಏನ್ ಕನೆಕ್ಟಿವಿಟಿ ಇದೆ, ಆ ಕನೆಕ್ಟಿವಿಟಿಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ 500 ಮೀಟರ್ ಜರ್ನಿ ನಮಗೆ BSK 6 ಸ್ಟೇಜ್ ಕೂಡ ನಮಗೆ ಕನೆಕ್ಟ್ ಆಗುತ್ತೆ. ಒಳ್ಳೆ ಲೊಕೇಶನ್ ಇಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ಎಕ್ಸಾಕ್ಟ್ ನಾವು ಕಾರ್ ಪಾರ್ಕಿಂಗ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ ಫುಲ್ ಆಗಿ ನಮ್ಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಆಕ್ಚುಲಿ ಬಿಲ್ಡರ್ ನ ಕೇಳಿದೆ ಇಲ್ಲೊಂದು 1 BHK ಆದ್ರೂ ಮಾಡಬಹುದಾಗಿತ್ತು ಅಂತ. ಇನ್ ಕೇಸ್ ಏನ್ ಹೇಳಿದ್ರು ಅಂದ್ರೆ ಮೇಲ್ಗಡೆ ನಾವು 2 BHK ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದೀವಿ. ಇನ್ ಕೇಸ್ ಆ ರೆಂಟ್ ಕೊಟ್ಟು ಬರೋರು ಎಲ್ಲ 100% ಕಾರ್ನ ಮೇಂಟೈನ್ ಮಾಡಿರ್ತಾರೆ. ಅಂತವ್ರಿಗೋಸ್ಕರನೇ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರಲಿ ಅನ್ನೋ ಒಂದು ಪರ್ಪಸ್ಗೆ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಆಗಿ ನಮ್ಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಆರಾಮಾಗಿ ತುಂಬಾ ಸ್ಪೇಷಿಯಸ್ ಆಗಿ ಜಾಗ ಬಿಟ್ಕೊಂಡು ಕೂಡ 3 ಕಾರ್ಗಳನ್ನ ನಾವು ನಿಲ್ಸ್ಕೊಬಹುದು. ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ಒಂದೊಂದು ಮನೆಯಲ್ಲಿ ಕೂಡ ನಿಲ್ಸ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮ್ಗೆ ಬೋರ್ವೆಲ್ ಮತ್ತೆ ಸಂಪ್ನ ಪ್ರಾವಿಷನ್ ಮಾಡಿದ್ದಾರೆ. ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು 12,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ನ ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಬೋರ್ವೆಲ್ ಕೂಡ ನಮ್ಗೆ ಫೆಸಿಲಿಟಿ ಇದೆ. ಅದ್ರ ಜೊತೆಗೆ ಕಾವೇರಿ ವಾಟರ್ ಕೂಡ ನಮ್ಗೆ ರನ್ನಿಂಗ್ ಇದೆ. ಇನ್ ಕೇಸ್ ಮನೆಗೆ ಬಂದವರು ಡೆಪಾಸಿಟ್ ನ ಮಾಡಿ ಬೇಕಾದ್ರೆ ಕಾವೇರಿ ಮೀಟರ್ ತಗೊಂಡ್ರು ಕೂಡ ಎಕ್ಸಾಕ್ಟ್ ನಮಗೆ ಕಾವೇರಿ ವಾಟರ್ ಕೂಡ ಬರುತ್ತೆ. ಪ್ರೆಸೆಂಟ್ ಮನೆ ಮುಂದೆಗಡೆ ಅಂತ ರೋಡ್ ಅಲ್ಲಿ ಕಾವೇರಿ ಅಂದ್ರೆ ಈ ಏರಿಯಾದಲ್ಲಿ ಕಾವೇರಿ ವಾಟರ್ ಅವೈಲಬಲ್ ಇದೆ. ಅದ್ರ ಜೊತೆಗೆ ಈ ಪೋರ್ಷನ್ ಅಲ್ಲಿ ಅಗ್ನಿಮೂಲೆ ಕೆಳಗಡೆ ನಮ್ಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು. 4 ಮನೆಗಳು ಬರುತ್ತೆ. 3 2 BHK, 1 BHK. 1 BHK ಅಂತ ಹೇಳ್ತೀವಿ, ಟೆರೆಸ್ ಅಲ್ಲಿ ತೋರಿಸ್ತೀನಿ. ಒಳ್ಳೆ ಬಿಗ್ ಆಗಿ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಎಲ್ಲ 4 ಮನೆಗಳಿಗೂ ಕೂಡ 4 ಗ್ಯಾಸ್ ಪ್ರಾವಿಷನ್ ಕೂಡ ನಮ್ಗೆ ಪಾರ್ಕಿಂಗ್ ಅಲ್ಲೇ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ವಿತ್ MS ಗೇಟು ಸೇಫ್ಟಿ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಇದು ಬಂದ್ಬಿಟ್ಟು ನಮ್ಗೆ ಕಾರ್ ಪಾರ್ಕಿಂಗು ಗ್ರೌಂಡ್ ಫ್ಲೋರ್ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇಲ್ಲಿ ನಮ್ಗೆ ಲಿಫ್ಟ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಲಿಫ್ಟ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲೆ ಟಾಪರ್ಗೂ ಕೂಡ ಹೋಗುತ್ತೆ, ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಾವು ಸ್ಟೋರೇಜ್ ಏನಾದ್ರು ಬೇಕಾದ್ರೂ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ವೆಟ್ರೋಫರ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕ್ಯಾಟ್ ವೆಟ್ರೋಫರ್ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಕೊಟ್ಟಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಕಾರ್ ಪಾರ್ಕಿಂಗ್ ಬಂದಿದೆ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನ್ ಸ್ಟೇರ್ ಕೇಸ್ ಇದೆ, ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ 4 ಫೀಟ್ ಇದೆ. ಕೆಳಗಡೆ ನಮಗೆ ಸೆಂಟ್ರಲ್ಲಿ ಗ್ರೂ ಕೂಡ ನಮಗೆ ಕೊಟ್ಟಿರುವಂತದ್ದು. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೇಮ್ ಸ್ಪೇಷಿಯಸ್ ಆಗಿ ನಮಗೆ ಸ್ಟೇರ್ ಕೇಸ್ ಬಂದಿರೋಂಥದ್ದು. ಇನ್ ಕೇಸ್ ಏನಾದ್ರು ಬಾಡಿಗೆ ಮನೆಯವರು ಎಲ್ಲಾ ಮನೆಗಳೆಲ್ಲ ಕವರ್ ಆದ್ಮೇಲೆ ಬಾಡಿಗೆ ಮನೆಯವರು ಆರಾಮಾಗಿ ಐಟಮ್ಸ್ ಗಳನ್ನ ಮೂವ್ ಮಾಡ್ಬೇಕಾದ್ರೆ ಆರಾಮಾಗಿ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಕಾರಿಡಾರ್ ಬಂದಿದೆ. ಜೊತೆಗೆ ನಮಗೆ ಸ್ಟೇರ್ ಕೇಸ್ ಕೂಡ ಬಂದಿರೋಂಥದ್ದು. ಈಗ ಎಕ್ಸಿಟ್ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಲಿಫ್ಟ್ ಇಂದ ಬಂದ್ರೆ ಇಲ್ಲಿ ನಾವು ಎಕ್ಸಿಟ್ ಆಗ್ತೀವಿ. ಎಲಿವೇಶನ್ ಅಲ್ಲಿ ನೋಡಬಹುದು 2x4 ವೆಟ್ರೋಫರ್ಟೈಲ್ಸ್ ಗಳನ್ನ ಎಲಿವೇಶನ್ ವೈಸ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಕಾರಿಡಾರ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಪಕ್ಕದಲ್ಲಿ 30-40 ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಲೇಔಟ್ ಅಲ್ಲಿ ಫುಲ್ಲು ಮನೆಗಳಾಗಿದೆ. ತುಂಬಾನೇ ಚೆನ್ನಾಗಿದೆ. ಮೇಲ್ಗಡೆಯಲ್ಲಿ WPC ವರ್ಕ್ ಜೊತೆಗೆ LED ಲೈಟ್ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಕಾರಿಡಾರ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ವೀಕ್ಷಕರೇ, ಈಗ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು ನಾರ್ತ್ ಮೈಂಡ್ ಅವರು 3 2 BHK ಕೂಡ ನಮಗೆ ಸೇಮ್ ಡಿಸೈನ್, ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಈಗ ಫಸ್ಟ್ ಫ್ಲೋರ್ ಅಲ್ಲಿ ನೋಡಿದ್ರೆ ಮನೆನ, ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ನೋಡೋ ಹಾಗಿಲ್ಲ. ಸೇಮ್ ಕಾಪಿ ಪೇಸ್ಟ್ ಆಸ್ ಇಟ್ ಇಸ್ ಹೇಗಿದೆಯೋ ಹಾಗೆ ನಮಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಬರುತ್ತೆ. ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ನೋಡ್ಬೋದು ದೊಡ್ಡದಾಗಿ ಇರುವಂತಹ ಲಿವಿಂಗ್ ರೂಮು, ಹಾಲು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ L ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಇಲ್ಲಾಂದ್ರೆ ಬೈಫರ್ಕೇಶನ್ ಮಾಡ್ಕೊಂಡ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಲಾಂಗ್ ಆಗಿ ನಮ್ಗೆ ಹಾಲ್ನ ಮಾಡಿದ್ದಾರೆ. ಇಲ್ಲಿ ನಮ್ಗೆ 2 BHK ಪ್ರಾವಿಷನ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಅಂತ ನೋಡ್ರೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅಷ್ಟು ದೊಡ್ಡದಾಗಿ ಬಂದಿದೆ.
ಹಾಲು ಅಷ್ಟೇ ಸಖತ್ತಾಗಿ ಬಂದಿದೆ. ಗ್ರಾನೈಟ್ ನೋಡ್ಬೋದು, ಗ್ಯಾಲಕ್ಸಿ ಗ್ರಾನೈಟ್ ನ ಯೂಸ್ ಮಾಡಿರೋವಂಥದ್ದು. ಮೇಲ್ಗಡೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಟಿವಿ ಕ್ಯಾಬಿನೆಟ್, ಎಂಟ್ರೆನ್ಸ್ ಎಲ್ಲ ನಮಗೆ ಟಿವಿ ಕ್ಯಾಬಿನೆಟ್ ನ ಮಾಡಿರುವಂತದ್ದು. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಟೆಲಿವಿಷನ್ ಕೇಬಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ 3 ಡ್ರಾಯರ್ ಬಾಕ್ಸ್ ಗಳು ನಮಗೆ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ನಮಗೆ ಕಿಚನ್ ಇದೆ ನೋಡಿ. ಮಾಡ್ಯುಲರ್ ಕಿಚನ್ ನ ಮಾಡಿದ್ದಾರೆ. ಗ್ರಾನೈಟ್ ಸ್ಲಾಬ್ ನ ಕೊಟ್ಟಿದ್ದಾರೆ. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸಿಂಕ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಚಿಮ್ಮಿಗೆ ಇಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಆಕ್ವಾಗಾರ್ಡ್ಗೂ ಕೂಡ ಪಾಯಿಂಟ್ ವ್ಯವಸ್ಥೆ ಮಾಡಿರುವಂತದ್ದು. ಆರಾಮಾಗಿ ಒಂದು 4 ಜನ ಓಡಾಡೋ ಅಷ್ಟು ಜಾಗ ಈ ಕಿಚನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಉದ್ದಕ್ಕೊಂದು ಚಿಕ್ಕದಾಗಿ ಒಂದು ಬಾಕ್ಸ್ ತರ ಕೊಟ್ಟಿದಾರಲ್ಲ, ಇದು ಬಂದ್ಬಿಟ್ಟು ನಮಗೆ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಎಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಕೆಳಗಡೆ ವೆಟ್ರೋಫೆಟೈಲ್ಸ್, ಈ ಪೋರ್ಷನ್ ಅಲ್ಲಿ ಎಲ್ಲ ನಮಗೆ 1/2 ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಸಿಂಕ್ ಆಪ್ಷನ್ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ 2 ಡ್ರಾಯರ್ ಬಾಕ್ಸ್ ಗಳು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಬಂದು ನಮಗೆ SS ಬಾಸ್ಕೆಟ್, ಟೋಟಲ್ 2 ನಮಗೆ SS ಬಾಸ್ಕೆಟ್ ಕಟ್ ಪ್ರಾವಿಷನ್ ಮಾಡಿದಂಥದ್ದು. ಸ್ಟೋರೇಜ್ ತುಂಬಾನೇ ಕೊಟ್ಟಿದ್ದಾರೆ. ಟೋಟಲ್ 2 ಸೇಮ್ ಕಾಪಿ ಪೇಸ್ಟ್. ಸ್ಟೋರೇಜ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ವಾಲ್ಗಳಿಗೆ ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ರಿಜ್ ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ಇಟ್ಕೊಬಹುದು, ಇಲ್ಲಾಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಫ್ರಿಜ್ ನ ಇಟ್ಕೋಬಹುದು. ಚೆನ್ನಾಗಿದೆ. ಕಿಚನ್ ಕೂಡ ನಮಗೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಇಲ್ಲಿ ಪೂಜಾ ಮನೆ 2/4 ವೆಟ್ರೋಫೆಟೈಲ್ಸ್. ವಾಲ್ಗಳಿಗೆ ಸೆಮಿ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಗ್ರಾನೈಟ್ ಸ್ಲಾಬ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಹಾಗೆ ಖಾಲಿ ಇದೆ. ಟೀಕುಡ್ ಡೋರ್ಗಳು ಬರುತ್ತೆ ನಮಗೆ. ಚೆನ್ನಾಗಿದೆ. ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಇಲ್ಲಿ ಬಂದ್ಬಿಟ್ಟು ನಮಗೆ ಹ್ಯಾಂಡ್ ವಾಶ್ಗೊಂದು ಪ್ರಾವಿಷನ್ ಮಾಡಿರುವಂತದ್ದು. ಇದು ಕಾಮನ್ ಬಾತ್ರೂಮ್ ಸ್ಪೇಷಿಯಸ್ ಆಗಿ ಇದೆ. ವಾಲ್ ಮೌಂಟೆಡ್ ಕಮೋಡ್. ಇಲ್ಲೂ ಕೂಡ ನಮ್ಗೆ ಒಂದು ಹ್ಯಾಂಡ್ ವಾಶ್ ಗೆ ಪ್ರಾವಿಷನ್ ಮಾಡಿದ್ದಾರೆ. 2/4 ವೆಟ್ರೋಫೆಟೈಲ್ಸ್. ವಾಲ್ಗಳಿಗೆ ಆಂಟಿ ಸ್ಕ್ಯಾಡ್ ವೆಟ್ರೋಫೆಟೈಲ್ಸ್. ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಇಲ್ಲಿ ವಿಂಡೋ ಮತ್ತೆ ಎಕ್ಸಿಟ್ ಫ್ಯಾನ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಗೀಸರ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ ನಮಗೆ ಈ ಕಾಮನ್ ಬಾತ್ರೂಮ್. ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ನಮಗೆ ರೂಮ್. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬಹುದು. ಅಷ್ಟು ಜಾಗ ಕೊಟ್ಟಿದ್ದಾರೆ ಈ ರೂಮ್ ಅಲ್ಲಿ. ಜೊತೆಗೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವಾರ್ಡ್ರೂಮ್ ಬಂದಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೂಮ್. ಮೇಲ್ಗಡೆ ಫುಲ್ ಬಾಕ್ಸ್ ಗಳ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ನಾವು ಈ ರೂಮ್ ಅಲ್ಲಿ ಹಾಕೋಬಹುದು. ಅಷ್ಟು ಜಾಗ ಕೊಟ್ಟಿದ್ದಾರೆ. ಜೊತೆಗೆ ಡ್ರೆಸ್ಸಿಂಗ್ ಏರಿಯಾ ಕೂಡ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಕೇಸ್ ಬೇಕು ಅಂದ್ರೆ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಕೂಡ ನಾವು ಮಾಡ್ಕೋಬಹುದು. ಗ್ಲಾಸ್ ಬೇಕಾದ್ರೆ ನಾವು ಹಾಕೋಬಹುದು. ಇಲ್ಲಾಂದ್ರೆ ಈ ಪೋರ್ಷನ್ ಕೂಡ ನಾವು ಗ್ಲಾಸ್ ಬೇಕಾದ್ರೆ ಹಾಕೋಬಹುದು. ಇಲ್ಲಿ ಪ್ರಾವಿಷನ್ ಮಾಡಿಲ್ಲ. ಗ್ಲಾಸ್ ಬೇಕು ಅಂದ್ರೆ ಈ ಪೋರ್ಷನ್ ಬೇಕಾದ್ರೆ ನಾವು ಮೌಂಟ್ ಮಾಡ್ಕೊಬಹುದು. ಬಟ್ ಅಲ್ಲ ನಮಗೆ ರಾಡ್ಗಳು ಒಳಗಡೆ SS ರಾಡ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಹ್ಯಾಂಗಿಂಗ್ ಪೋರ್ಷನ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇನ್ ನೋಡಬೇಕಾಗಿರೋ ರೂಮು ಈ ಮಾಸ್ಟರ್ ಬೆಡ್ರೂಮು ನೋಡಿ. ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೋಬಹುದು. ಅಷ್ಟು ಜಾಗ ಇದೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. 20-30 ಮನೆಗಳಲ್ಲಿ ಇದು ಏನಿದೆ ಇದು ಹಾಲ್ಗೆ ಕೊಟ್ಟಿರುವಂತಹ ಜಾಗ. ಇದು ಎಕ್ಸಾಕ್ಟ್ ನಮಗೆ ಮಾಸ್ಟರ್ ಬೆಡ್ರೂಮ್. ಕುಬೇರನ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. 2 ಕಿಂಗ್ ಸೈಜ್ ಕಾಟ್ಗಳು ಹಾಕುವಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. POP ವರ್ಕು ಕೂಡ ವಿತ್ LED ಲೈಟ್ ಜೊತೆಗೆ ಸ್ಟ್ರಿಪ್ ಲೈಟ್ ಜೊತೆಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಬಂದಿರುವಂತದ್ದು. ಇದ್ರ ಪಕ್ಕದಲ್ಲಿ ನಮಗೆ ದೊಡ್ಡದಾಗಿರುವಂತಹ ಅಟ್ಯಾಚ್ ಬಾತ್ರೂಮು. ಈ ಬಾತ್ರೂಮ್ ನ ಕೂಡ ನಾವು ಬೈಫರ್ಕೇಶನ್ ಮಾಡ್ಕೋಬಹುದು. ದೊಡ್ಡದಾಗಿ ಬಂದಿರುವಂತದ್ದು. ವಾಲ್ಗಳಿಗೆ 2/4 ವೆಟ್ರೋಫೆಟೈಲ್ಸ್, ಆಂಟಿ ಸ್ಕ್ಯಾಡ್ ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿದರೆ. ವಾಲ್ ಮೌಂಟೆಡ್ ಕಮೋಡ್. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಈ ಕಟ್ಟೆ ಏನಿದೆ, ಈ ಕಟ್ಟೆ ಹತ್ರ ನಾವು ಒಂದು ಪಾರ್ಟಿಷನ್ ಮಾಡ್ಕೊಂಡ್ರು ಕೂಡ ಡ್ರೈ ಮತ್ತೆ ವೆಟ್ ಮಾಡ್ಕೊಳ್ಳೋಷ್ಟು ಸಾಧ್ಯತೆ ಈ ಬಾತ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ದೊಡ್ಡದಾಗಿ ಬಂದಿದೆ, ಚೆನ್ನಾಗಿದೆ. ಆಮೇಲೆ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಒಂದು 3 ಚೇರ್ಗಳು ಹಾಕೊಂಡು ಕುತ್ಕೊಳ್ಳುವಷ್ಟು ಜಾಗ ಕೂಡ ನಮಗೆ ಮಾಡಿರುವಂತಹ ಬಾಲ್ಕನಿ. ಇಲ್ಲೂ ಕೂಡ ನಮಗೆ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಟಫಾನ್ ಗ್ಲಾಸ್ ಮತ್ತೆ SS ವರ್ಕು ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಮುಂದೆಗಡೆ ನೋಡಿ ಹೊಸ ಮನೆ ಗೃಹ ಪ್ರವೇಶ ಆಗಿ ನಿಂತಿದೆ.
ಫುಲ್ಲು ಮನೆಗಳಿದೆ. ಇಲ್ಲಿ ವಾಲ್ಗಳಿಗೆ ನಮಗೆ ವೆಟ್ರೋಫಿಟ್ ನ ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಡೋರ್ ಪಕ್ಕದಲ್ಲಿ ಕೂಡ ನಮಗೆ ಗ್ಲಾಸ್ ಗಳ ಪ್ರೊವಿಷನ್ ಮಾಡಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಇದು 2 BHK. ಈ ಸರೌಂಡಿಂಗ್ ಅಲ್ಲಿ ವಿತೌಟ್ ಲಿಫ್ಟ್ ಇರುವಂತಹ 2 BHK ಮನೆಗಳನ್ನ ನಮ್ಗೆ 22,000 ರಿಂದ 23,000ಕ್ಕೆ ಕೊಟ್ಟಿದ್ದಾರೆ. ಇದು ವಿತ್ ಮೇಂಟೆನೆನ್ಸ್, ವಿತ್ ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ ವಿತ್ ಲಿಫ್ಟ್ ಇರೋದ್ರಿಂದ ಆರಾಮಾಗಿ 25,000 ಹೋಗುವಷ್ಟು ಬಾಡಿಗೆ ಇಲ್ಲಿ ಹೋಗ್ತಾ ಇದೆ. ಟೋಟಲ್ ನಮಗೆ 90,000 ಬಾಡಿಗೆ ಅಷ್ಟು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದೊಂದು ಮನೆಗೆ 25,000 ಪ್ಲಸ್ ಮೇಂಟೆನೆನ್ಸ್ ಕೂಡ ನಾವು ಚಾರ್ಜ್ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಅಷ್ಟು ಕ್ಲೀನ್ ಆಗಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಒಂದೊಂದು ಕಾರ್ ಪಾರ್ಕಿಂಗ್ ಕೂಡ ನಾವು ಕಾರ್ ಪಾರ್ಕಿಂಗ್ ಅಲ್ಲಿ ಕೂಡ ಸ್ಪೇಸ್ ಇದೆ ನಮ್ಗೆ. ಅದರಿಂದ ಆರಾಮಾಗಿ 25,000 ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ತುಂಬಾನೇ ಹತ್ರ. ಅಂದ್ರೆ ನಾವು 2 ವೀಲರ್ ಅಲ್ಲಿ ಹೋಗ್ತೀವಿ ಅಂದ್ರೆ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನಾವು ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಟ್ರಾವೆಲ್ ಮಾಡಬಹುದು. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈಗ ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ಹಂಗೆ 4 ಕಡೆ ನಮಗೆ ಕಂಪ್ಲೀಟ್ ಆಗಿ ಹೋಗಿರುವಂತದ್ದು ವಿತ್ ಗ್ರೂಗಳೆಲ್ಲ ನಮಗೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದು ಸೆಕೆಂಡ್ ಫ್ಲೋರ್. ಒಳಗಡೆ ತೋರ್ಸಕ್ ಹೋಗೋದಿಲ್ಲ, ಯಾಕಂದ್ರೆ ಕೆಳಗಡೆ ಸೇಮ್ ಕಾಪಿ ಪೇಸ್ಟ್ ನಾರ್ತ್ ಫೇಸಿಂಗ್ ಬರುತ್ತೆ. ಇದು ನಮಗೆ ಸೆಕೆಂಡ್ ಫ್ಲೋರ್ ಬರುತ್ತೆ. ಸೇಮ್ ಎಲಿವೇಶನ್, ಸೇಮ್ ಡಿಸೈನ್ ವರ್ಕ್ ಮಾಡಿರೋಂಥದ್ದು. ಲಿಫ್ಟ್ಗೂ ಕೂಡ ಪ್ರೊವಿಷನ್ ಇದೆ ಇಲ್ಲಿ. ಈಗ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. 3ನೇ ಫ್ಲೋರ್ ಅಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ಸೇಮ್ ಫಸ್ಟ್ ಫ್ಲೋರ್ ಅಲ್ಲಿ ಏನು ವರ್ಕ್ ಆಗಿದೆ ಅದೇ ವರ್ಕ್ ನಮ್ಗೆ ಆಗಿರೋವಂಥದ್ದು. ವೆಟ್ರೋಫಿಟ್ ಟೈಲ್ಸ್, ನಾರ್ತ್ ಫೇಸಿಂಗ್ ಡೋರು, WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ಟೆರೆಸ್ ಹತ್ರ ಬಂದಿದ್ದೀನಿ. ಟೆರೆಸ್ಗೆ 1 BHK ಮಾಡಿರೋಂಥದ್ದು ಸೇಮ್ ಕಾರಿಡಾರ್ ನಮಗೆ ಬಂದಿದೆ. 2x4 ವೆಟ್ರೋಫಿಟ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಗೇಟ್ ಕೊಟ್ಟಿದ್ದಾರಲ್ಲ, ಇದು ಬಂದ್ಬಿಟ್ಟು ನಮಗೆ ಲಿಫ್ಟ್ ರೂಮ್ ಬರುತ್ತೆ. ಇದು ಲಿಫ್ಟ್ ರೂಮ್. ಇದು ಮೋಟ್ರ್ ಮತ್ತು UPS ಪಾಯಿಂಟ್ ಅಲ್ಲಿ ಈ ಪೋರ್ಷನ್ ಬರುತ್ತೆ. ಲಿಫ್ಟ್ ಸಂಬಂಧಪಟ್ಟಿರುವಂಥ ಐಟಮ್ಸ್ಗಳು ಇಲ್ಲಿಗೆ ಹಾಕೊಡ್ತಾರೆ. ಬಟ್ ಲಿಫ್ಟ್ ನಮಗೆ ಕೆಳಗಡೆ ಆ 2 BHK ಥರ್ಡ್ ಫ್ಲೋರ್ ಏನಿದೆ ಅಷ್ಟೇ ಲಾಸ್ಟ್. ಇಲ್ಲಿ ವಾಕ್ ಮಾಡ್ಕೊಂಡೇ ಬರಬೇಕು, ಅಂದ್ರೆ ಮೆಟ್ಲೋನೇ ಯೂಸ್ ಮಾಡಬೇಕಾಗಿರೋದು. ಇಲ್ಲಿ ಕೂಡ ಅಷ್ಟೇ WPC ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇದು 1 BHK ಹೌಸ್ ಬರುತ್ತೆ. ಈ ಪೋರ್ಷನ್ ಫುಲ್ ಸೇಮ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೇಮ್ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ 1 BHK ಹೌಸ್ಗೆ ಈ ಹಾಲು ದೊಡ್ಡದು ಅಂತಾನೆ ಹೇಳ್ಬೋದು. ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ವಿತ್ TV ಕ್ಯಾಬಿನೆಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಕಿಚನ್ ಕೊಟ್ಟಿರುವಂತದ್ದು. ಎಸ್, ಮಾಡ್ಯುಲರ್ ಕಿಚನ್. ಈ 3 ನಮಗೆ SS ಬ್ಯಾಸ್ಕೆಟ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಗ್ರಾನೈಟ್, ಅದು ಕೂಡ ನಮಗೆ 40 mm ನ ಯೂಸ್ ಮಾಡಿದ್ದಾರೆ. ವೆಟ್ರೋಫಿಟ್ ಟೈಲ್ಸ್ ಈಸಿ ಮೇಂಟೆನೆನ್ಸ್ಗೋಸ್ಕರ, ಗ್ರಾಸರಿ ಐಟಮ್ಗಳು ಇಟ್ಕೊಳ್ಳೋದಕ್ಕೆ ಮತ್ತೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ವಾಷಿಂಗ್ ಮಿಷಿನ್ ಗಿರಿಗೂ ಕೂಡ ಇಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಕೂಡ ನಾವು ವಾಷಿಂಗ್ ಮಿಷಿನ್, ಡೈನಿಂಗ್ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೊಬಹುದು. ಇಲ್ಲೂ ಕೂಡ ಒಂದು ಸೆಮಿ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. 1 BHK ಹೌಸು ದೊಡ್ಡದಾಗಿ ಬಂದಿದೆ. ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ, ಅದೇ ರೂಮ್ ಸೈಜ್ ಅಲ್ಲಿ ಇರುವಂತಹ ರೂಮ್ ಇದು. ವಾರ್ಡ್ರೋಬ್ ಕಾಂಪ್ಲಿಮೆಂಟ್ಸ್ ಇದೆ. ಇಂಟೀರಿಯರ್ ವರ್ಕ್ ಮತ್ತೆ POP ವರ್ಕು ಕೂಡ ನಮಗೆ ಸೇಮ್ ಆಸ್ ಇಟ್ ಇಸ್ ಹಾಗೆ ಇಳಿಸಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕಾಮನ್ ಬಾತ್ರೂಮ್ ದೊಡ್ಡದಾಗಿ ಬಂದಿರುವಂಥದ್ದು ನೋಡಿ. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಆಂಟಿಸ್ಕಟ್ ವೆಟ್ರೋಫಿಟ್ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡು, ಜೊತೆಗೆ 2x4 ವೆಟ್ರೋಫಿಟ್ ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಬಾಲ್ಕನಿ ಕೊಟ್ಟಿದ್ದಾರೆ. ಎಲ್ಲಾ ಮನೆಗಳಿಗೂ ಒಂದೊಂದು ಬಾಲ್ಕನಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಕೂಡ ನಮಗೆ ಬಾಲ್ಕನಿ ಇರುವಂತದ್ದು. ಸೇಮ್ ಆಲ್ರೆಡಿ ಒಂದು 3 ಚೇರ್ ಹಾಕೊಂಡು ಕೂತ್ಕೊಳ್ಳೋಷ್ಟು ಜಾಗ. ಟಫಾನ್ ಗ್ಲಾಸ್, SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನಾವು ಈಗ ಕೆಂಗೇರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ರೋಡ್ ಇದೆ ನೋಡಿ. ಅಂದ್ರೆ ಈ ಮನೆ ಬ್ಯಾಕ್ ಸೈಡ್ ಏನ್ ರೋಡ್ ಇದೆ, ಆ ರೋಡ್ ನಾವು ರೀಚ್ ಆಗಿ ಆ ರೋಡ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಕೆಂಗೇರಿಗೆ ಹೋಗುತ್ತೆ. ರೈಟ್ ತಗೊಂಡ್ರೆ ಟರ್ಮಿನಲ್ ಮೀಟರ್, ಲೆಫ್ಟ್ ತಗೊಂಡ್ರೆ ಕೆಂಗೇರಿ. ಇದೇ ರೋಡ್ ಕನೆಕ್ಟಿವಿಟಿ ನಮಗೆ. ಈ ಪೋರ್ಷನ್ ಅಲ್ಲಿ ಡೆಡ್ ಎಂಡ್ ಹೋಗಿ ರೈಟ್ ತಗೊಂಡ್ರೆ ಈ ರೋಡ್ ಏನು ಹೋಗ್ತಾ ಇದೆ ಆ ರೋಡ್ ಡೆಡ್ ಎಂಡ್ಗೆ ನಮಗೆ ಕೆಂಗೇರಿಗೆ ರೀಚ್ ಆಗುವಂತ ಲೊಕೇಶನ್ಗೆ ಅದು ಕನೆಕ್ಟಿವಿಟಿ ನಮಗೆ ತಗೊಳ್ಳುವಂಥದ್ದು. ಔಟರ್ ಲೊಕೇಶನ್ ನೋಡಿ, ತುಂಬಾ ಮನೆಗಳಾಗಿದೆ. ಚೆನ್ನಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೆಂಟಲ್ ಇನ್ಕಮ್ ಬರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ 30-40 ಮಾಡಿರುವಂತಹ ಪ್ರಾಪರ್ಟಿ ವಿತ್ ಲಿಫ್ಟ್ ಇರುವಂತಹ ಪ್ರಾಪರ್ಟಿ. 1 BHK ಅಂತೂ ಆಸಮ್ ಅಂತಾನೆ ಹೇಳ್ಬೋದು. ದೊಡ್ಡದಾಗಿ ಬಂದಿದೆ, ಚೆನ್ನಾಗಿದೆ. ಇದು ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಓನರ್ ಏನಾದ್ರು ಇಲ್ಲೇ ಸ್ಟೇ ಆದ್ರೆ ಈ ಪೋರ್ಷನ್ ಏನಾದ್ರು ಹಂಚ್ಗಳು ಹಾಕೊಂಡ್ರು ಕೂಡ ಈ ಪೋರ್ಷನ್ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಇದೆ. ಬಟ್ಟೆ ಹಾಕೊಳ್ಳೋದಕ್ಕೆ ಮತ್ತೆ ಈ ಪೋರ್ಷನ್ ಎಲ್ಲ ಯೂಸ್ ಮಾಡ್ಕೊಳ್ಳೋಕೆ ಆಂಗಲ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ.
ಇಲ್ಲಿಂದ ಲೈಟ್ ಆಗಿ ಝೂಮ್ ಮಾಡಿದ್ರೆ ಮೆಟ್ರೋ ಟ್ರ್ಯಾಕ್ ಕಾಣಿಸುತ್ತೆ ನೋಡಿ. ಮೆಟ್ರೋ ಟ್ರ್ಯಾಕ್ ಎಲ್ಲ ಕಾಣಿಸ್ತಾ ಇದೆ. ನಾವು ಇದ್ರ ಮೇಲೆ ಈ ಫ್ಲೋರ್ ಮೇಲೆ ಹೋದ್ರೆ ಆರಾಮಾಗಿ 2 ಮೆಟ್ರೋ ಸ್ಟೇಷನ್ ನೋಡ್ಬೋದು. ಇದ್ರ ಮೇಲೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ಪ್ರಾವಿಷನ್ ಮಾಡಿದ್ದಾರೆ. ಪಕ್ಕದಲ್ಲಿ ನಮಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ವೀಕ್ಷಕರೇ ನೋಡ್ಬೋದು, ಕೆಂಗೇರಿಯಿಂದ ಈಗ ಕೆಂಗೇರಿ ಟರ್ಮಿನಲ್ಗೆ ಹೋಗ್ತಾ ಇರೋಂತಹ ಮೆಟ್ರೋ ಅದು. ಎಷ್ಟು ನೀರಲ್ಲಿ ನಮ್ಗೆ ಕಾಣಿಸ್ತಾ ಇದೆ ನೋಡಿ. ತುಂಬಾ ಹತ್ರದಲ್ಲೇ ನಮ್ಗೆ ಮೆಟ್ರೋ ಇದೆ. ಮೆಟ್ರೋ ಸ್ಟೇಷನ್ ಕೂಡ ಇದೆ ನೋಡಿ. ಇಲ್ಲೇ ಇದು ಮೆಟ್ರೋ ಸ್ಟೇಷನ್, ಇದು ಕೆಂಗೇರಿ ಮೆಟ್ರೋ ಸ್ಟೇಷನ್. ಹಂಗೆ ಮುಂದೆ ಕೆಂಗೇರಿ ಟರ್ಮಿನಲ್ ಮೆಟ್ರೋ, ಅದ್ರ ಜೊತೆಗೆ ನಮ್ಗೆ ಪಟ್ಟಣಗೆರೆ ಮೆಟ್ರೋ ಕೂಡ ಬರುತ್ತೆ. ಆಮೇಲೆ ಈ ಮನೆಯಿಂದ ನೋಡ್ಬೋದು ಔಟರ್ ಲೊಕೇಶನ್ ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಅದ್ರ ಜೊತೆಗೆ ನಮ್ಗೆ ಇಲ್ಲಿ ಲೈಟ್ ಆಗಿ ಝೂಮ್ ಮಾಡುತ್ತೀನಿ ನೋಡಿ. ಇಲ್ಲಿ BGS ಕಾಲೇಜ್ ಕೂಡ ಕಾಣಿಸುತ್ತೆ. BGS ಕಾಲೇಜು ಮತ್ತೆ ಹಾಸ್ಪಿಟಲ್, ಆ ಬಿಲ್ಡಿಂಗ್ ಏನಿದೆ ಅದು BGS ಬರುತ್ತೆ. ಟಾಟಾ ಪ್ರಮೋಟ್ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ. ಇಲ್ಲಿಂದ ನಮಗೆ ಗ್ಲೋಬಲ್ ಟೆಕ್ ವಿಲೇಜ್ ಕೂಡ ನಮಗೆ ತುಂಬಾ ಹತ್ರ ಇದೆ. ಏನು ಸಾಫ್ಟ್ವೇರ್ ಕಂಪ್ನಿ ಏನಿದೆ ಅದು ಕೂಡ ನಮಗೆ ತುಂಬಾ ಹತ್ರ ಇದೆ. ಒಳ್ಳೆ ರೆಂಟಲ್ ಇನ್ಕಮ್ಗೆ ಡಿಮ್ಯಾಂಡ್ ಇರುವಂತಹ ಲೊಕೇಶನ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಈ ಕಡೆ ಮೈಸೂರು ರೋಡ್ ಹತ್ರ, ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ, ಈ ಕಡೆ ನಮಗೆ ಸಾಫ್ಟ್ವೇರ್ ಪಾರ್ಕ್ ಕೂಡ ಇರುವಂತದ್ದು. ಈ ಕಡೆ BGS ಇದೆ. ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ, ಡೆಂಟಲ್ ಕಾಲೇಜ್ಗಳಿಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಪ್ರಾಪರ್ಟಿಯಿಂದ ಬರೀ 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಪ್ರತಿ ಒಂದು ಐಟಮ್ ಸಿಗುವಂತಹ ಜಾಗದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ರೆಂಟಲ್ ಇನ್ಕಮ್ ಬರುವಂತಹ ಪ್ರಾಪರ್ಟಿಲೇ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಬೇಕು, ಇದೊಂದು ಪ್ರಾಪರ್ಟಿ ಬನ್ನ ವಿಸಿಟ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಬಿಡಿಗೆ ಸಂಬಂಧಿಸಿದಂತೆ ಯಾವುದೇ ಪೇಪರ್ ವರ್ಕ್ ಆಗಲಿ ಮತ್ತೆ ಲೋನ್ ವಿಷಯಕ್ಕೆ ಏನಾದ್ರು ಬಂದ್ರೆ ನಿಮ್ಗೆ ಎ ಖಾತಾಗ್ಲಿ, ಬಿ ಖಾತಾಗ್ಲಿ, BDA ಪ್ರಾಪರ್ಟಿಗಳಿಗಾಗ್ಲಿ, ಪಂಚಾಯತಿ ಖಾತಾಗಾಗ್ಲಿ ಲೋನ್ ಏನಾದ್ರು ಬೇಕು ಅಂದ್ರೆ ಲೋನ್ ಕೂಡ ನಾವು VC ಪ್ರಾಪರ್ಟಿಯಿಂದ ಮಾಡಿಸ್ಕೊಡ್ತೀನಿ. ಹಾಗೆ ಇದುವರೆಗೂ ಯಾರಲ್ಲಿ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.